ಮುಂಚೆನೂ ಕೂಡ ಬಿಜೆಪಿ ಸರ್ಕಾರ ಸಾರ್ವಜನಿಕ ಸ್ಥಳಗಳಲ್ಲಿ ಹಿಜಾಬ್ ನಿಷೇಧ ಮಾಡಿರಲಿಲ್ಲ. ಶಾಲಾ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಇರಬೇಕು ಅನ್ನುವಂಥದ್ದು 1964 ಶಿಕ್ಷಣ ಕಾಯ್ದೆಯ ಮೂಲಕ ಯಾವಾಗ ನಿಯಮಾವಳಿಗಳನ್ನು ರೂಪಿಸಿದ್ರು ಆಗಿನಿಂದಲೇ ಶಾಲಾ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ವಸ್ತ್ರ ಸಂಹಿತೆ ಜಾರಿಗೆ ಬಂದಿದೆ. ಅಂದರೆ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಅವ್ರು ನಿರ್ಣಯ ಮಾಡುವಂಥ ವಸ್ತ್ರ ಸಂಹಿತೆಯ ಪ್ರಕಾರ, ಅಂದರೆ ಅವ್ರು ನಿರ್ಣಯ ಮಾಡುವಂಥ ಯಾವ್ದು ಯೂನಿಫಾರ್ಮ್ ಇರಬೇಕು ಅಂತೇಳಿ ನಿರ್ಣಯ ಮಾಡ್ತಾರೆ. ಯಾವ ಕಲರ್ ಇರಬೇಕು, ಎಲ್ಲ ವಿದ್ಯಾರ್ಥಿಗಳಿಗೂ ಸಮಾನವಾಗಿರಬೇಕು. ಸ್ಕರ್ಟ್ ಇರಬೇಕಾ, ಚೂಡಿದಾರ್ ಇರಬೇಕಾ, ಪ್ಯಾಂಟ್ ಇರಬೇಕಾ, ಚಡ್ಡಿ ಇರಬೇಕಾ, ಫುಲ್ ಸ್ಲೀವ್ ಶರ್ಟ್ ಇರಬೇಕಾ, ಹಾಫ್ ಸ್ಲೀವ್ ಶರ್ಟ್ ಇರಬೇಕಾ, ಟೈ ಇರಬೇಕಾ, ಬೆಲ್ಟ್ ಇರಬೇಕಾ, ಇವೆಲ್ಲ ನಿರ್ಣಯ ಮಾಡೋದು ಯಾರು ಅಂದರೆ ಆಯಾ ಶಾಲಾ ಕಾಲೇಜಿನ ಆಡಳಿತ ಮಂಡಳಿಗಳು ನಿರ್ಣಯ ಮಾಡಬೇಕು. ಸರ್ಕಾರಿ ಕಾಲೇಜ್ ಆದರೆ ಸರ್ಕಾರಿ ಕಾಲೇಜಿನ CDC ಏನು ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಏನಿರುತ್ತೆ ಅವ್ರು ನಿರ್ಣಯ ಮಾಡಬೇಕು ಅಂತ ಸ್ಪಷ್ಟವಾಗಿ ಹೇಳಿದೆ. ಯಾಕಿದನ್ನ ತಂದ್ರು? ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ನಾನು ಬಡವ ಶ್ರೀಮಂತ ಅನ್ನೋ ಭಾವನೆ ಬರಬಾರ್ದು, ಈ ಜಾತಿ ಆ ಜಾತಿ ಅನ್ನೋ ಭಾವನೆ ಬರಬಾರ್ದು, ನಾವೆಲ್ಲರೂ ಒಂದು ಅನ್ನೋ ಭಾವನೆ ಬರಬೇಕು ಅನ್ನೋ ದೃಷ್ಟಿಯಿಂದ ಇದನ್ನ ತಂದಿದ್ದಾರೆ. ಹಿಜಾಬ್ ಅನ್ನೋದು ಯೂನಿಫಾರ್ಮ್ನ ಭಾಗ ಆಗಿದ್ರೆ ಹಾಕೊಂಡು ಬರ್ಬೋದು. ಯೂನಿಫಾರ್ಮ್ ಭಾಗ ಆಗದೇ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳೋ ನಿರ್ಣಯ ಯೂನಿಫಾರ್ಮ್ ಇರಬೇಕು ಅನ್ನುವಂಥ ಶಿಕ್ಷಣ ತಜ್ಞರ ಅಪೇಕ್ಷೆಗೆ ವಿರುದ್ಧ ಆಗುತ್ತೆ. ಯಾವುದೋ ಒಂದು ಮತವನ್ನು ಓಲೈಸಿಕೊಳ್ಳೋದಕ್ಕೆ ಓಟಿನ ಆಸೆಗೋಸ್ಕರ ಕೋಮುವಾದಿ ನಿರ್ಣಯ ತೆಗೆದುಕೊಂಡ್ರೆ ನಾಳೆ ಇನ್ನೊಬ್ಬರಿಗೂ ಅನ್ಸ್ಬೋದು ನನಗೊಂದು ಬಣ್ಣದ ಶಾಲ್ ಇಷ್ಟ, ಅದನ್ನೇ ಹಾಕೊಂಡು ಬರ್ತೀನಿ, ಅದು ನನ್ನ ಐಡೆಂಟಿಟಿ ಅಂತ ಅನ್ಸ್ಬೋದು. ಮತ್ತೊಬ್ಬರಿಗೆ ನನಗಿಂತ ಆಕಾರದ ಟೋಪಿ ಇಷ್ಟ, ಅದನ್ನೇ ಹಾಕೊಂಡು ಬರ್ತೀವಿ ಅಂತ ಮತ್ತೊಬ್ಬರಿಗೆ ಅನ್ಸ್ಬೋದು. ಆಗ ಪರಿಣಾಮ ಏನಾಗುತ್ತೆ? ಆಗ ಪರಿಣಾಮ ಶಾಲೆಯಲ್ಲಿರೋ ಮಕ್ಕಳ ಮನಸ್ಸಿನಲ್ಲಿ ಕೋಮುವಾದದ ವಿಷಬೀಜವನ್ನ, ಜಾತಿಯ ವಿಷಬೀಜವನ್ನ ಬಿತ್ತಿದಂಗಾಗತ್ತೆ.